ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ನೀವಿವತ್ತು ನೋಡ್ತಾ ಇದ್ದೀರಾ ನನ್ನ ಮಗ ಹೇಗೆ ಆಟ ಆಡ್ತಿದ್ದಾನೆ ಅಂತ. ಸಾರಿ ಅಲ್ಲ, ಇವತ್ತು ನೀವು ನೋಡ್ತಾ ಇದ್ದೀರಾ 3rd ಮಂತ್ ಫೋಟೋಶೂಟ್. ಪಾಪುನ ಹೇಗೆ ರೆಡಿ ಮಾಡಿದ್ದೀವಿ, ಥೀಮ್ ಏನು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ನನ್ನ ಮಗ ಬೆಳಗ್ಗೆ ಎದ್ದಿದ ತಕ್ಷಣವೇ ಆಟ ಆಡಬೇಕು, ಇಲ್ವಾ ರಾತ್ರಿ ಆದರೂ ಆಟ ಆಡಬೇಕು. ಒಟ್ಟು ಅವನಿಗೆ ಏನು ಕೆಲಸ, ಆಟ ಆಡಬೇಕು, ಹಾಲು ಕುಡಿಬೇಕು, ಮಲ್ಕೋಬೇಕು. 3 ತಿಂಗಳಲ್ಲಿ ಇನ್ನೇನು ಮಾಡೋಕ್ಕಾಗತ್ತೆ. ಆದರೂ ನನ್ನ ಮಗ ಕೈ ಕಾಲು ಆಡಿಸಿ ಆಟ ಆಡ್ತಾ ಇರೋದು ನೋಡಿ ಎಷ್ಟು ಖುಷಿ ಆಗುತ್ತೆ. ಪಾಪು ನಿಂಗೆ ಗಿಫ್ಟ್ ಕೊಟ್ಟಿರೋದು. ಫುಲ್ ಖುಷಿ ತಾತಗೆ ಗಿಫ್ಟ್. ನೋಡ್ತಾ ನೋಡು ಅವನು ನೋಡು. ಅಯ್ಯೋ ಖುಷಿ ನೋಡು ಅವಳಿಗೆ. ಅಲ್ಲ ಪಪ್ಪ. ವೆರಿ ಗುಡ್ ವೆರಿ ಗುಡ್ ವೆರಿ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ವೆರಿ ಗುಡ್ ವೆರಿ 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 ಗುಡ್ ವೆರಿ ವೆರಿ ಗುಡ್ ವೆರಿ ವೆರಿ ಗುಡ್. Santa Claus is coming along, riding on the. ನೀನು ಹೊಡಿಯೋದು ಮುಂಚೆ ಹಾಂ ಅಂದಾಳೆ. ಅಪ್ಪ ಡಿನ್ 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 ಡಿಗ್ ಚಿಗ್ ಜಿಗ್ 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 ಡಿಗ್ ಜಿಗ್. ಥೀಮ್ ಏನು ಅಂತ ನಿಮಗಂತೂ ಗೊತ್ತಾಯಿತು. ಆದರೆ ನನ್ನ ಮಗ ಸಾಂಟಾ ಕ್ಲಾಸ್ ಡ್ರೆಸ್ಸಲ್ಲಿ ಹೇಗೆ ಕಾಣಿಸ್ತಿದ್ದ. ಹೌದು, ಕೈ ಸ್ವಲ್ಪ ಉದ್ದ ಆಯಿತು, ಎಷ್ಟು ಮಾಡಿಸಿದ್ರು ಅವ್ನ ಕೈ ಕಾಲು ಆಡಿಸ್ತಾ ಇರೋ ರೀತಿಗೆ ಆ ಬಟ್ಟೆ ಬಿಚ್ಚೋಗ್ತಾಯಿತ್ತು. ಆದ್ರೂ ಕ್ಯೂಟಾಗಿದ್ರು ಅವ್ರ ತಾತನಿಗೆ ಗಿಫ್ಟ್ ತಂದು ಕೊಟ್ಟಿದ್ದಾನೆ ಕಳ್ಳ. ಈ ಗಿಫ್ಟ್ನ ನೋಡಿದ್ಮೇಲೆ ನನಗನ್ಸಿದ್ದು ಒಂದೇ, ತಾತಂಗೂ ಮೊಮ್ಮಗನಿಗೂ ಹೇಳಿ ಮಾಡ್ಸಂಗಿತ್ತು ಜೋಡಿ. ತಾತನ ಇಷ್ಟನ ಅರ್ತಿ ಒಳ್ಳೆ ಗಿಫ್ಟೇ ತಂದು ಕೊಟ್ಟಿದ್ದಾನೆ. ನನಗೂ ಆ ಥರ ಯಾವಾಗ ಗಿಫ್ಟ್ ಕೊಡಿಸ್ತಾನೋ ಗೊತ್ತಿಲ್ಲ ನನ್ನ ಮಗ. ಸದ್ಯಕ್ಕೆ ಇವನೇ ನಮಗೆ ದೊಡ್ಡ ಗಿಫ್ಟು. ನಮ್ಮ ಲೈಫಲ್ಲಿ ತುಂಬಾ ಖುಷಿ ತಂದು ಕೊಟ್ಟಿದ್ದಾನೆ. ನಿಮ್ಮ ಲೈಫಲ್ಲೂ ಎಲ್ಲರೂ ಯಾರಾದರೂ ಒಂದು ಪಾತ್ರದಲ್ಲಿ ಖುಷಿ ತಂದು ಕೊಟ್ಟಿರ್ತಾರೆ. ಅದು ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ಅಜ್ಜಿ ತಾತ ಯಾರು ಬೇಕಾದರೂ ಆಗಿರ್ಬೋದು. ಸೊ ನಿಮ್ಮ ಲೈಫಲ್ಲಿ ಯಾರು ಖುಷಿ ತಂದು ಕೊಟ್ಟಿದ್ದಾರೋ ಕಮೆಂಟ್ ಮಾಡಿ ನೋಡೋಣ. ಈ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಐಡಿಯಾ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಬೇರೆಯವ್ರಿಗೆ ಈ ಥರ ಯೂಸ್ಫುಲ್ ವೀಡಿಯೋಸ್ ಬೇಕಿದ್ದರೆ ಶೇರ್ ಮಾಡಿ. ನನ್ನ ಮಗನಿಗೆ ಇಷ್ಟು ಚೆನ್ನಾಗಿ ಮಿಂಚ್ತಿದ್ದಾನೆ ಅಂದಮೇಲೆ ನಾನು ಕೂಡ ಮಿಂಚಬೇಕಲ್ವಾ. ಸೊ ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ನು ಅವನಿಗಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಅದೇ ಕಾಂಬಿನೇಷನ್ ನನಗೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ನಾನು ಕೂಡ ರೆಡಿ ಆದೆ. ಕ್ರಿಸ್ಮಸ್ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ಇದೇ ಕಲರೇ ಟ್ರೆಂಡ್ ಆಗೋದು. ಸೊ ನನಗೂ ಈ ಥರ ರೆಡಿ ಆಗಬೇಕಂತ ತುಂಬ ಆಸೆ ಇತ್ತು. ಕಾಣಂತಿ ನೀನು ರೆಡಿ ಆಗಬಾರ್ದು, ಬೊಟ್ಟಿಡಬಾರ್ದು, ವಾಲೆ ಹಾಕ್ಬಾರ್ದು ಅಂತೆಲ್ಲ ಹೇಳ್ತಾಯಿದ್ರು. ಸೊ 3 ತಿಂಗಳಾಯ್ತಲ್ವ ಅಂದ್ಬಿಟ್ಟು ನಾನು ರೆಡಿ ಆದೆ. ಬಟ್ ಕೊನೆಗೂ ನಮ್ಮ ಮಮ್ಮಿ ಹತ್ರ ಬೈಸ್ಕೊಂಡೆ. ಹೇಳೋ ಮಾತು ಕೇಳೋದೇ ಇಲ್ಲ, ನಿಂದೆ ನೀನು ನಡೆಸ್ತೀಯಾ, ಸ್ವಲ್ಪ ಅರ್ಥ ಮಾಡ್ಕೋಬೇಕು, ದೊಡ್ಡವ್ರು ಏನು ಕೇಳ್ತಾರೆ ಅಂತ ಹೇಳಿದ್ರು. ಆಯ್ತಮ್ಮ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಬಟ್ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ, ಹಾಗಾದರೆ ರೆಡಿ ಆಗಿಬಿಟ್ರೆ ಏನಾದ್ರು ದೃಷ್ಟಿ ಆಗಿಬಿಡುತ್ತಾ? ಮಗುಗಂತೂ ದೃಷ್ಟಿ ಆಗುತ್ತೆ, ಅದು ಚೆನ್ನಾಗಿ ಗೊತ್ತು. ಬಾಣಂತಿಯಾಗಿ ನನಗೂ ದೃಷ್ಟಿ ಆಗುತ್ತೆ, ನನಗೆ ಶಾಕ್ ಆಯಿತು. ಬಟ್ ಓಕೆ, ಪರವಾಗಿಲ್ಲ, ದೊಡ್ಡವ್ರೇನೋ ಒಂದು ರೀಸನ್ಗೆ ಹೇಳಿರ್ತಾರೆ. ಸೊ ಫಾಲೋ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ಫಾಲೋ ಮಾಡಬೇಕಷ್ಟೇ. ಮತ್ತು ನನ್ನ ಮಗ ನಾನು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ವಿ ಅಂತ ಕಮೆಂಟ್ ಮಾಡಿ. ಜೊತೆಗೆ ನನ್ನ ಮಗನ ಜೊತೆ ಆಟ ಆಡೋಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಫೈನಲಿ ಒಂದು ಬೆಸ್ಟ್ ಮೂಮೆಂಟ್ ಕ್ರಿಯೇಟ್ ಆಯಿತು. ಚೆನ್ನಾಗಿ ಅಣ್ಣ ನೋಡ್ತವನೆ. ಬಿಡೋದಿಲ್ಲ, ಕೊಡ್ತಿದ್ದೆ.
ನೋಡಾ ಇವಾಗ ನೋಡು ಅವ್ನ ಕೈ ಇದೆ ತಂದ್ಕೊಂಡು ಹಿಡ್ಕೊಳ್ಳೋದು ಏನೋ ಒಂದು ಇದೆ ಹಿಂಗೆಲ್ಲ ಅಮ್ಮಗೆ ಹಿಡ್ಕೊಂತಾನೆ ಯಾಕೆ ಹಿಡ್ಕೊಳ್ಳಲ್ಲ ಯಪ್ಪನೇ ಎಕ್ಸ್ಪೆರಿಮೆಂಟ್ ಮಾಡಿರೋದು ಅಕ್ಕ ಬಾಯಲ್ಲೇ ಲಕ್ಕಿ ಅಪ್ಪನ ಕೈ ಕೊಡೋದು ಹಾಕೊಳಪ್ಪ ನಿನ್ ಕೈ ಎತ್ತು ಇಲ್ಲಿ ಅವನು ಅವಾಗಿಂದ ಕೈ ಮೊಬೈಲ್ ಇವಾಗ ನೋಡ್ತಾರದು ನನ್ ಮೊಬೈಲ್ ಶಣ್ಣು ಮೊಬೈಲ್ ಮೊಬೈಲ್ ಚಿಕ್ಕಮ್ಮ ಮೊಬೈಲ್ ನೋಡು ಶಣ್ಣು ನನ್ ಕ್ಯಾಮ್ರಾ ಇಷ್ಟ ಅವನ್ಗೆ ಲಕ್ಕಿ ಕೈ ಹಿಡ್ಕೊ ಕ್ಯಾಮ್ರಾ ಶಣ್ಣು ಕ್ಯಾಮ್ರಾ ಕೈ ಹಿಡ್ಕೊ ಲಕ್ಕಿ ಕ್ಯಾಮ್ರಾ ಕೈ ಇವಾಗಿಲ್ಲ ಕ್ಯಾಮ್ರಾ ಮೊಬೈಲ್ ಕ್ಯಾಮ್ರಾ ಅವನ್ಗೆ ಈ ಕೈ ಹಿಡ್ಕೊ ಬೆಳಗ್ಗೆ ಎಲ್ಲ ಲಕ್ಕಿ ಜೊತೆ ಆಟ ಆಡಿ ರೆಡಿ ಮಾಡಿ ಫೋಟೋಶೂಟ್ ಮಾಡಿ ಡ್ಯಾಡಿಗೆ ಗಿಫ್ಟ್ ಕೊಟ್ಟು ಅವನ ಜೊತೆ ಆಟ ಆಡಿ ನಾನು ಚೆನ್ನಾಗಿ ರೆಡಿಯಾಗಿ ಒಳ್ಳೆ ಫೋಟೋ ತೆಗೆಸ್ಕೊಂಡ್ವಿ. ಇದಂತೂ ಡಿಸೆಂಬರ್ ಮಂತು ಸಖತ್ತಾಗಿ ಚಳಿ ಇರುತ್ತೆ. ಸೊ ರಾತ್ರಿ ಬೇಗ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಅವನಿಗಂತೂ ಆಟ ಆಡಬೇಕಿತ್ತು. ಸೊ ಶಿವು ಬಂದಮೇಲೆ ಅವ್ರ ಜೊತೆ ಅವ್ನು ಆಟ ಆಡಿದ್ದು ನೈಟ್ ಹೊತ್ತು ಆಟ ಆಡೇ ಮಲ್ಕೊಳ್ಳೋದು ಅವನು. ಸೊ ಹಂಗೆ ಮಲ್ಕೊಂಡ. ಸೊ ನನಗೆಲ್ಲ ಮಧ್ಯರಾತ್ರಿ ಎಲ್ಲ ಅವ್ನು ಡಿಸ್ಟರ್ಬ್ ಮಾಡೋದಿಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಬೆಳಗಿನ ಜಾವ 4 ಗಂಟೆ 5 ಗಂಟೆಲಿ ಎದ್ಬಿಡ್ತಾನೆ. ಅದೊಂದು ರೂಢಿ ಮಾಡ್ಕೊಂಡಿದ್ದಾನೆ. ಸೊ ಒಳ್ಳೆ ಹ್ಯಾಬಿಟೇ ಅಲ್ವಾ. ಸೊ ನನಗೂ ಸ್ವಲ್ಪ ರೆಸ್ಟ್ ಸಿಗುತ್ತೆ ಅಂತ ಖುಷಿ ಆಗುತ್ತೆ. ಈ ಹಾಸ್ಪಿಟ್ಲಿಗೆ ಹೋಗಿದ್ದಾಗ ಎಲ್ಲ ಸಮಥಿಂಗ್ ಹೊರಗಡೆ ಎಲ್ಲಾದರೂ ಹೋಗಿ ಬಂದಾಗ ಮಾತ್ರ ಸಮ್ಟೈಮ್ಸ್ ಎದ್ದಿರ್ತಾನೆ ಮಧ್ಯರಾತ್ರಿಲಿ. ಸೊ ಅವಾಗವಾಗ ಡಿಸ್ಟರ್ಬ್ ಮಾಡ್ತಾನೆ ಹೊರತು ಡೈಲಿ ಡಿಸ್ಟರ್ಬೆನ್ಸ್ ಇಲ್ಲ ಅನ್ನೋದೇ ಖುಷಿ ವಿಚಾರ. ಇವತ್ತಂತೂ ಅವ್ರ ಮಾವ ಫುಲ್ ಖುಷಿಯಾಗಿ ನಾನು ತಪ್ಪಿಸ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ಟಿದ್ದ. ಸೊ ನಾನು ನನ್ನ ತಂಗಿಯರು ನಶಿವು ಸೇರಿ ಪಾಪುನ ಆಟ ಆಡಿಸಿದ್ದು. ಸೊ ಈ ವಿಡಿಯೋಗಳು ನಿಮ್ಗೆ ಹೇಗೆ ಇಷ್ಟ ಆಗ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನನ್ನ ಮೆಮೊರಿ ಡೈರಿಲಿ ಇದು ಒಂದು ವ್ಲಾಗ್ ಸೇರ್ಕೊಳ್ತಿದ್ದೆ ಅನ್ನೋದೇ ತುಂಬ ಖುಷಿ ವಿಚಾರ. ನಾನು ಬಾಣಂತನದಲ್ಲಿ 16 kg ವೆಯ್ಟ್ನ ಕಮ್ಮಿ ಮಾಡಿದ್ದೆ. ಬಟ್ ಮತ್ತೆ ಸಣ್ಣ ಅಂತ ದಪ್ಪ ಅಂತ ಇದ್ದೀನಿ. ಯಾಕಂತ ರೀಸನ್ ಗೊತ್ತಿಲ್ಲ. ಬಟ್ ಎಲ್ಲರೂ ಹೇಳ್ತಾರೆ ಬಾಣಂತನದಲ್ಲಿ ಸಣ್ಣ ಆದರೆ ಚೆನ್ನಾಗಿ ಬಾಡಿ ಒಗ್ಗಿದೆ ಅಂತ ಅರ್ಥ ಅಂತ. ಬಟ್ 1 ವರ್ಷ ಆದಮೇಲೆ ಮತ್ತೆ ದಪ್ಪ ಆಗ್ತಿದ್ದೀನಿ ಅಂದರೆ ಏನು ರೀಸನ್ ಅಂತ ಗೊತ್ತಿಲ್ಲ. ಏನು ಗೊತ್ತಾ, 16 kg ವೆಯ್ಟ್ ಲಾಸ್ ಮಾಡಿದ್ನಲ್ಲ ಆ ದಿನ ಅಂತೂ ಸೂಪರ್ ಆಗಿತ್ತು. ಊಟನೇ ಕೊಡ್ತಾ ಇದ್ದಿಲ್ಲ. ಸೊ ಆ ವಿಡಿಯೋನ ಇನ್ನೊಂದು ದಿನ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ನ ಮುಗಿಸೋ ಟೈಮ್ ಆಯಿತು. ಬಾಯ್ ಟೇಕ್ ಕೇರ್.